ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಸೊ ನಾನು ಹಳೆ ವ್ಲಾಗಲ್ಲಿ ಸಾವನದುರ್ಗ ಹೋಗಿದ್ದು ವ್ಲಾಗ್ ಹಾಕಿದ್ದೆ ಅಲ್ವಾ. ಆ ವ್ಲಾಗಲ್ಲಿ ಅವತ್ತು ಬೆಟ್ಟಕ್ಕೆ ಹೋಗಿ ನಾವು ಟ್ರೆಕ್ಕಿಂಗ್ ಏನೂ ಮಾಡಿಲ್ಲ. ಯೂಶ್ವಲಿ ಟ್ರೆಕ್ಕಿಂಗ್ ಮಾಡಬೇಕು ಅಂದರೆ ಸಖತ್ ಬೇಗ ಹೋಗಬೇಕಲ್ವಾ, ಈ ಗುಡ್ಡ ಟ್ರೆಕ್ಕಿಂಗ್ ಮಾಡಬೇಕು ಅಂದರೆ. ಅವತ್ತು ನಾವಲ್ಲಿ ಸಾವನದುರ್ಗ ಹೋಗಿ ಟೆಂಪಲ್ ನೋಡಿಕೊಂಡು ಆ ಟೈಮಲ್ಲಿ ನಮಗೆ ಪ್ರಸಾದ ಬೇರೆ ಸಿಕ್ತು. ಪ್ರಸಾದ ತಿನ್ಕೊಂಡು ಅಲ್ಲಿಂದ ನಾವು ಮಂಚನಬೆಲೆ ಡ್ಯಾಮಿಗೆ ನೋಡೋಕ್ಕೆ ಅಂತ ಹೋಗಿದ್ವಿ. ಯೂಶ್ವಲಿ ಯಾರ್ಯಾರು ಸಾವನದುರ್ಗಗೆ ಹೋಗ್ತಾರಲ್ವ, ಅವರು ಮಂಚನಬೆಲೆ ಡ್ಯಾಮು ಕವರ್ ಮಾಡಿಕೊಂಡೇ ಬರ್ತಾರೆ. ಯಾಕಂದರೆ ಸಾವನದುರ್ಗದಿಂದ ಮಂಚನಬೆಲೆ ಆಲ್ಮೋಸ್ಟ್ 12-13 ಕಿಲೋಮೀಟ್ರ್ ಅಷ್ಟೇ ಇರೋದು. ಸೊ ತುಂಬ ಹತ್ತಿರ ಬೇರೆ, ಚೆನ್ನಾಗಿರುತ್ತೆ. ವ್ಯೂ ಪಾಯಿಂಟು ಚೆನ್ನಾಗಿದೆ. ಒಂಥರ ಒನ್ ಡೇ ಪಿಕ್ನಿಕ್ ಚೆನ್ನಾಗಿರುತ್ತೆ ಅಲ್ಲಿ. ಆಮೇಲೆ ಫಿಶಿಂಗ್ ಎಲ್ಲ ಮಾಡಿಕೊಂಡು ಫಿಶ್ ಫ್ರೈ ಎಲ್ಲ, ಸ್ಟ್ರೀಟ್ ಫುಡ್ ಎಲ್ಲ ಸಿಗುತ್ತೆ ನಿಮಗೆ. ಫಿಶ್ಶು, ಚಾಟ್ಸು, ಕಾರ್ನು, ಆ ಥರ ಎಲ್ಲ ಫುಡ್ಡಿಂದು ಇದೆ. ಪ್ಲೇಸ್ ಸಖತ್ತಾಗಿತ್ತು. ಈ ಸಲ ಮಳೆ ಬೇರೆ ಚೆನ್ನಾಗಾಗಿತ್ತಲ್ಲ. ಆನ್ ದ ವೇ ಎಲ್ಲ ನೋಡಿ, ರೋಡೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಫುಲ್ ಹಸಿರು ಗ್ರೀನ್ ಇತ್ತು. ಆಮೇಲೆ ಆಫ್ಟರ್ನೂನು ನಾವು ಬೈಕ್ ರೈಡ್ ಮಾಡ್ಬೇಕಾದ್ರೆ ಯೂಶ್ವಲಿ ಆ ಹ್ಯುಮಿಡಿಟಿಯಿಂದ ಅಥವಾ ಸೆಕೆಯಿಂದ ಒಂಥರ ಹಿಂಸೆ ಅನಿಸುತ್ತಲ್ಲ, ಆ ಥರ ಏನೂ ಅನಿಸಿಲ್ಲ ನಮಗೆ. ವೆದರ್ ತುಂಬ ಪ್ಲೆಸೆಂಟಾಗಿತ್ತು. ತಣ್ಣ ಗಾಳಿ, ಆ ಗ್ರೀನು, ಆ ವ್ಯೂವು ತುಂಬ ಎಂಜಾಯ್ ಮಾಡಿದ್ವಿ ನಾವು. ಇಫ್ ಇನ್ ಕೇಸ್ ಯಾರಾದರೂ ಬೈಕ್ ಮೇಲೆ ಹೋಗಬೇಕು ಅಂದ್ಕೊಂಡಿದ್ರೆ, ವೆದರ್ ಚೆನ್ನಾಗಿದ್ರೆ ನೋಡಿಕೊಂಡು ನೀವು ಕೂಡ ಟ್ರಿಪ್ನ ಪ್ಲ್ಯಾನ್ ಮಾಡ್ಬೋದು. ಸಾವನದುರ್ಗದಿಂದ ಮಂಚನಬೆಲೆ ಡ್ಯಾಮಿಗೆ ಹೋಗ್ತಾ ಇದ್ದೀವಿ. ಅದ್ರ ಪಾತು ಈ ಥರ ಇದೆ ನೋಡಿ, ಇದು ಚೆನ್ನಾಗಿದೆ. ಅದ್ರ ರೋಡ್ ಸರಿ ಇಲ್ಲ, ಬಟ್ ಗ್ರೀನ್ ಎಲ್ಲ ಚೆನ್ನಾಗಿದೆ. ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫುಲ್ ಪಾತ್ ಹಿಂಗೆ ಎಲ್ಲ ಇರೋದು. ಫುಲ್ ಪಾತ್ ಎಲ್ಲ ಹಿಂಗೆ ಇರೋದು. ವಾವ್, ಆ್ಯಕ್ಚುಲಿ ವಿಡಿಯೋದಲ್ಲಿ ಎಷ್ಟು ದೂರ ಮಾಡಿಸ್ತಿದೆ ಹತ್ತಿರದಲ್ಲಿ ನನಗೆ ಫ್ರಂಟ್ ತಗೊಂಡ್ರೆ ಸಖತ್ ಝೂಮ್ ಬರ್ತಿದೆ, ಅದಕ್ಕೆ ಈ ಥರ ಫ್ರಂಟ್ ವಿಡಿಯೋ ಮಾಡ್ತಿಲ್ಲ. ರಾಗಿ ಮುದ್ದೆ, ಜೋಳದ ಮುದ್ದೆ ಏನಂತ ಕರಿತೀರಾ ಕರೀರಿ. ಮೇಲ್ಗಡೆ ಹೆಂಗೆ ಕೂತಿದೆ ನೋಡಿ ಅದು ಕಲ್ಲು. ಎಲ್ಲರೂ ಹಳ್ಳಿ ಲೆಫ್ಟ್ ಅಂತ ಅಂತಾರೆ, ಬಟ್ ಹಳ್ಳಿ ಬರ್ತಾರೆ. ಈ ಥರ ಲಾಂಗ್ ಟ್ರಿಪ್ ಹೋಗಬೇಕಾದ್ರೆ ಈ ಥರ ಏನಾದರೂ ಚಿಕ್ಕ ಪುಟ್ಟ ಹಳ್ಳಿ ಸ್ಟಾಪ್, ಬಸ್ ಸ್ಟಾಪು ಅಥವಾ ಈ ಥರ ಚಿಕ್ಕ ಪುಟ್ಟ ಮನೆ ಕಂಡ್ರೆ ಅದೊಂಥರ ಏನೋ ಖುಷಿ ಅನಿಸುತ್ತೆ ಅಲ್ವಾ. ಕಾರಲ್ಲಿ ಇದೆ ಅಲ್ಲ ರೂಟ್ ತೋರಿಸಿದ್ದು ಅಲ್ವಾ, ಎಲ್ಲ ಕಲ್ಲು ನೋಡಿ ಎಷ್ಟು ದೊಡ್ಡ ದೊಡ್ಡ. ನಮ್ಮದು ಹಿಂಗೆ ಶೆಡ್ ಇತ್ತು, ಶೆಡ್ ಅಲ್ಲ ಏನಂತಾರೆ ಅದಕ್ಕೆ, ಕ್ಲೀನ್ ಮಾಡ್ತಿದ್ದಾರೆ. ವಾವ್, ಇದು ಬಿದ್ದಿತ್ತಲ್ಲ, ನೆನಪೈತಿ ಬ್ರಿಡ್ಜ್ ಬಟ್ ಇವಾಗ ತೆಗ್ದಿದ್ಯಾ? ಮೇಬಿ ಲಾಸ್ಟ್ ಟೈಮ್ ನಾವು ಬಂದಾಗ ಹೆವಿ ಮಳೆಯಿಂದ ಬಿದ್ದೇ ಬಿಟ್ಟಿತ್ತಲ್ಲ ಇದು. ಹೌದು, ನೀರೆಲ್ಲ ಆಡಿದ್ವಲ್ಲ. ಸ್ಟೀಪ್ ಸ್ಲೋಪ್ ಇದ್ರೆ ಸ್ಲೋಪ್ ಓಕೆ, ಸ್ಟೀಪ್ ಇದ್ರೆ ಭಯ. ಲಾಸ್ಟ್ ಟೈಮ್ ಇಲ್ಲೇ ನೀರೆಲ್ಲ ಆಡಿದ್ವಿ ನಾವು. ಇಲ್ಲಿ ಸಖತ್ತಾಗಿದೆ, ಫಿಶ್ ಕ್ಲೀನ್ ಮಾಡ್ತಿದ್ದಾರೆ ನೋಡಿ. ಇದೇ ಬೆಸ್ಟ್ ಅಲ್ಲ, ಇಲ್ಲೇ ಫಿಶ್ ಹಿಡಿ, ಇಲ್ಲೇ ಫ್ರೈ ಮಾಡು, ದುಡ್ಡು ಗಳಿಸು. ನೋ ಇನ್ವೆಸ್ಟ್ಮೆಂಟ್ ಆನ್ ರಾ ಮಟೀರಿಯಲ್ಸ್. ವಾವ್, ನೋಡಿ ಇದೇ ಡ್ಯಾಮು. ಅಲ್ಲಿ ಆ್ಯಕ್ಚುಲಿ ಹೋಗೋಕ್ಕೆ ಮೇಲ್ಗಡೆ ಗೇಟಿಂದ ಹೋಗೋಕ್ಕೆ ದಾರಿ ಇಲ್ಲ. ಸೊ ಜನ ಇಲ್ಲೊಂದು ಚಿಕ್ಕದು ಪಾತ್ ಇದೆ,
ಅಲ್ಲಿಂದನೇ ಕೆಳಗಡೆ ಇಳ್ಕೊಂಡು ಹೋಗ್ತಾರೆ. ನಾವು ಹೋಗಿದ್ದೀನಿ, ಅದನ್ನ ವಿಡಿಯೋ ಮುಂದೆ ಬರುತ್ತೆ ನೋಡಿ. ನೋಡಿ ಎಷ್ಟು ಸಖತ್ತಾಗಿದೆ ನೋಡೋಕ್ಕೆ. ಒನ್ ಡೇ ಟ್ರಿಪ್ಪು ನೀವು ಪ್ಲ್ಯಾನ್ ಮಾಡೋಂಗಿದ್ರೆ ಸಾವನದುರ್ಗ ಕವರ್ ಮಾಡಿಕೊಂಡು ಮಂಚನಬೆಲೆನೂ ನೀವು ಆರಾಮಾಗಿ ಹೋಗಿ ಬರ್ಬೋದು. ನೋಡಿ ಇದೇ ಚಿಕ್ಕದ ನ್ಯಾರೋ ಪಾತ್, ಇದ್ರಲ್ಲಿ ನಾವು ಮುಂದೆ ಮತ್ತೆ ಬೈಕ್ ಇಲ್ಲಿ ನಿಂದ್ರಿಸಿ ಬೇರೆ ಕಡೆಯಿಂದ ಬರ್ತೀನಿ. ಅಂದರೆ ಅದು ಮೇನ್ ಗೇಟಿಂದ ಬಿಡಲ್ಲ ಅಂತೆ, ಅಂದರೆ ತುಂಬ ಸೂಸೈಡ್ ಎಲ್ಲ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದರು. ಆಲ್ಮೋಸ್ಟ್ ನಾವು ಅಲ್ಲಿರೋರು ಒಬ್ಬರು ಆಂಟಿನ ಕೇಳಿದೆ, ಅಂದರೆ ಮುಂದೆ ಸ್ನ್ಯಾಕ್ಸ್ ತೊಗೋತೀವಿ ಒಬ್ಬರು ಆಂಟಿ ಹತ್ರ, ಅವ್ರ ಹತ್ರ ಕೇಳಿದಾಗ ಅವ್ರು ಹೇಳಿದರು ಒಂದು 5,000 ಏನೋ ಹಿಂಗೆ ಡೆತ್ ಆಗಿದ್ರೆ ಟೋಟಲ್ ಅಂತಂದೆಲ್ಲ ಹೇಳ್ತಾಯಿದ್ರು. ಸೊ ಬಂದು ಸೂಸೈಡ್ ಎಲ್ಲ ಮಾಡ್ಕೊತಾ ಇದ್ರಲ್ಲ, ಅದಕ್ಕೆ ಇವಾಗ ಗೇಟ್ ಓಪನ್ ಮಾಡಲ್ಲ ಅಂತ ಹೇಳಿದರು. ಸೊ ನಾವು ಇಲ್ಲೇ ಕೆಳಗಡೆ ಈ ಥರ ಚಿಕ್ಕದ ಪಾತಿಂದ ಹೋಗ್ತಾ ಇದ್ವಿ ನೋಡಿ. ಅಲ್ಲೇ ಹೀಗೆ 2-3 ವೇಸ್ ಇತ್ತು ಈ ಥರ ನ್ಯಾರೋ ಪಾತ್ ಥರ ಹೋಗೋಕ್ಕೆ. ಒಂದೆರಡು ಕಡೆ ತುಂಬ ಮಳೆ ಆಗಿದ್ದು, ಹಿಂದಿನ ದಿವಸ ಮಳೆ ಏನೋ ಆಗಿದ್ದಕ್ಕೆ ತುಂಬ ರಾಡಿ ಥರ ಇತ್ತು. ಸೊ ಹಿಂಗಾಗಿ ನಾವು ಹಿಂಗೆ ಹೋಗ್ತಾ ಇರೋದು. ಕ್ಲಿಯರ್ ಆಗಿ ಸ್ಕೈ ಹೆಂಗಿದೆ ನೋಡಿ. ಪಾತ್ ನೋಡಿ ಹೆಂಗಿದೆ. ಲಾಸ್ಟ್ ಟೈಮ್ ಅವಿನಾಶ್ ನನಗೆ ಕರ್ಕೊಂಬಂದಿರಲಿಲ್ಲ ಇಲ್ಲಿ ಕೆಳಗಡೆ, ಗೇಟು ಓಪನ್ ಮಾಡಿರಲಿಲ್ಲ. ಯಾಕೆಂದರೆ ಇಲ್ಲಿ ಕೆಳಗಡೆ ಆಲ್ಮೋಸ್ಟ್ ಎಲ್ಲ ಹುಡುಗರು ಬಾಟಲ್ಸ್ ತೊಗೊಂಡು ಫಿಶ್ ತೊಗೊಂಡು ಕೆಳಗೆ ಇಳಿತಾ ಇದ್ರು. ಎಲ್ಲ ಮೋಸ್ಟ್ ಆಫ್ ದೆಮ್ ಮೇಲೆ ಬರೋಲ್ಲ ಕುಡಿದ್ಬಿಟ್ಟಿದ್ರು. ಬಟ್ ಈ ಸಲ ಫ್ಯಾಮ್ಲಿದವ್ರು ಜಾಸ್ತಿ ಕಾಣಿಸ್ತಾ ಇದ್ದಾರೆ, ಅದಕ್ಕೆ ಹೋಗ್ತಾ ಇರೋದು ನೋಡಿ. ವಾವ್, ಲುಕ್ ಎಟ್ ದ ಸ್ಕೈ. ನಾವು ಸಾವನದುರ್ಗ ಹೋಗಿ ಇಲ್ಲಿ ಬಂದಲ್ಲ, ಸ್ವಲ್ಪ ಬಾಡಿ ಎಲ್ಲ ವಾರ್ಮ್ ಆಗಿರುತ್ತೆ ಅಲ್ವಾ. ಇಲ್ಲಿ ಬಂದಮೇಲೆ ವಾಟ್ರ್ ಇಷ್ಟು ಕೋಲ್ಡ್ ಇತ್ತು ಅಂದರೆ ಯಪ್ಪ ಸಖತ್ತಾಗಿ ಒಂಥರ ಮಜಾ ಬಂತು ನೀರಲ್ಲಿ ಮುಖ ಎಲ್ಲ ತೊಳ್ಕೊಂಡ್ಮೇಲೆ. ಆ್ಯಕ್ಚುಲಿ ಆಚೆ ಸ್ವಲ್ಪ ಬಿಸಿಲು ಥರ ಅಂದರೆ ಹ್ಯೂಮಿಡ್ ಥರ ಇದ್ರೂ ನೀರು ತಣ್ಣಗಿರುತ್ತೆ, ಯಾಕಂದರೆ ಭೂಮಿ ಬೇಗ ಬಿಸಿ ಆಗುತ್ತೆ, ಬೇಗ ಕೋಲ್ಡು ಆಗಿಬಿಡುತ್ತೆ. ಬಟ್ ವಾಟರ್ ಬಾಡಿ ಹಾಗಲ್ಲ, ಅದು ಸ್ವಲ್ಪ ಟೈಮ್ ತೊಗೊಂಡು ಹೀಟ್ ಆಗುತ್ತೆ, ಟೈಮ್ ತೊಗೊಂಡೆ ಹೀಟು ರಿಲೀಸು ಮಾಡುತ್ತೆ. ಅದಕ್ಕೆ ನಮಗೆ ಅಂದರೆ ಆಚೆ ಹ್ಯೂಮಿಡಿಟಿ ಥರ ಅನಿಸಿದ್ರು ವೆದರ್, ನಮಗೆ ನೀರಲ್ಲಿ ಕಾಲಿಟ್ಟಾಗ ಅಥವಾ ಮುಖ ತೊಗೊಂಡಾಗ ಅದೊಂಥರ ಶಾಂತಿ, ಅಂದರೆ ಒಂಥರ ಖುಷಿ ಆಗುತ್ತೆ ನೋಡಿ. ಕೋಲ್ಡ್ ಫೀಲ್ ಆಗಿ ವಿಲ್ ಫೀಲ್ ಸಮಾಧಾನ ಅಂತ ಫೀಲ್ ಆಗುತ್ತೆ ಆವಾಗ. ಹೇಗೆ ಅನ್ನಿಸ್ತಾ ಇದೆ? ಆಮೇಲೆ ಈ ಡ್ಯಾಮಿಗೆ ವಾಟ್ರ್ ಯಾವ ರಿವರ್ದು ಅಂದರೆ ಅರ್ಕಾವತಿದು ಬರೋದು, ಅಂದರೆ ಕಾವೇರಿದು ಟ್ರಿಬ್ಯೂಟರಿ ಅರ್ಕಾವತಿ, ಆ ವಾಟ್ರೇ ಇಲ್ಲಿಗೆ ಬರೋದು. ರಾಮನಗರ ಡಿಸ್ಟಿಕಲ್ಲಿ ಬರುತ್ತಲ್ಲ ಇದು, ಅಲ್ಲಿಗೆ ವಾಟ್ರ್ ಇರಿಗೇಷನ್ಗೆ ಇರಿಗೇಷನ್ಗೆ ಹೆಲ್ಪ್ ಆಗೋಕ್ಕೆ ಇದು ಮಾಡಿರೋದು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನಂದು ಇದು ತುಂಬ ಇನ್ನೂ ಐತೆ ನೋಡೋದು. ನಂದು ಹೆಲ್ಮೆಟ್ ಹಾಕೊಂಡ್ರು ಇನ್ನೂ ಐತೆ. ಆಮೇಲೆ ಬೆಂಗಳೂರಿಂದ ಮಂಚನಬೆಲೆ ಡೈರೆಕ್ಟ್ ಹೋಗ್ಬೇಕಂದ್ರೆ ಐ ಥಿಂಕ್ ಆಚೆಯಿಂದ ಒಂದು 40 ಕಿಲೋಮೀಟರ್ಸ್ ಏನೋ ಬರುತ್ತೆ. ವಿಡಿಯೋ ಮಾಡ್ಕೊಂಡು ಹೌದಾ? 5 ವರ್ಷ ಆಗೈತೆ. ಫಿಶು ಚುರ್ಮುರಿ ಬಜ್ಜಿ ಬಂದ. ಸೂಪರ್. ಟಿವಿನೇನು ಬಂದಿದ್ದೀನಿ. ಲಕ್ಷ್ಮೀ ದೇವಿ ಅಂತ. ಹೌದಾ? ಇವತ್ತು ಹೋಗ್ಬಿಟ್ಟು ನೋಡ್ತೀನಿ ಬಿಡಿ. 5 ವರ್ಷ. ಈ ಆಂಟಿ ಹೇಳ್ತಾಯಿದ್ರು, ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು. ನಾನು ಕೇಳಿದೆ ಶಾರ್ಟ್ ಫಾರ್ಮ್ ವಿಡಿಯೋ ಮಾಡ್ಕೋಬೇಕಿತ್ತು, ಅದಕ್ಕೆ ಮಾಡ್ಕೊಳ್ಳ ಅಂತ ಕೇಳಿದ್ದಕ್ಕೆ ಮಾಡ್ಕೊ ಅಂತ ಹೇಳಿದರು. ಇವರೇ ಅಲ್ಲಿ ತುಂಬ ಸೂಸೈಡ್ ಮಾಡ್ಕೋತಾ ಇದ್ದಾರೆ, ಅದಕ್ಕೆ ಅಲೋ ಮಾಡ್ತಾಯಿಲ್ಲ ಮೇನ್ ಗೇಟಿನ ಅಂತ ಇವರೇ ಹೇಳಿದ್ದು.
ಆಮೇಲೆ ನೀವು ಹೋದರೆ ಈ ಆಂಟಿ ಹತ್ರ ತೊಗೊಳ್ಳಿ, ತುಂಬ ಚೆನ್ನಾಗಿ ಮಾಡಿಕೊಟ್ರು. ನಿಪ್ಪಟ್ಟು ಮಸಾಲ ಮತ್ತು ಬೇಲ್ಪುರಿ ತೊಗೊಂಡಿದ್ದು ಅನ್ಸುತ್ತೆ ನಾವು. ತುಂಬ ಚೆನ್ನಾಗಿ ಮಾಡಿಕೊಟ್ರು. ಅವ್ರಲ್ಲಿ ಅಲ್ಲೇ ಪಕ್ಕ ಸ್ಟಾಲಲ್ಲೇ ಅವರೇ ಫಿಶ್ಶು ಫ್ರೈ ಕೂಡ ಮಾಡಿಕೊಡ್ತಾರೆ. ನೀವು ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಅದು ಮಾಡಿದ ಮೇಲೆ ಅವರು ಒಂದು ಸ್ವಲ್ಪ ಟೇಸ್ಟಿಗೆ ಅಂತ ಕೊಡ್ತಾರೆ. ನೋಡಿ ನಿಮಗೆ ಉಪ್ಪು ಖಾರ ಸರಿ ಇದೆನಾ ಅಂತ ಕೇಳ್ತಾರೆ. ಬೇಕು ಅಂದರೆ ಎಕ್ಸ್ಟ್ರಾನೂ ಹಾಕ್ಕೊಡ್ತಾರೆ. ಸೊ ನೀವು ಹೋದರೆ ವಿಸಿಟ್ ಮಾಡಿದರೆ ಅವ್ರ ಕಡೆ ಹಾಕಿಸ್ತೀವಿ. ಇಲ್ಲೆಲ್ಲನೂ ಜಾಸ್ತಿ ಇದೆ. ಅಂದರೆ ಮನೆ ಸುತ್ತಮುತ್ತ ಮನೆ ಇದ್ದವರೇ ಮಾಡ್ತಿದ್ದಾರೆ ಅಲ್ವಾ? ಈ ಕಡೆ ಮಳೆ ಇಲ್ಲ, ಅಲ್ಲೇ ಒಂದು 15 ನಿಮಿಷ ಮಳೆ ಕಾಯ್ತವ್ರೆಲ್ಲ ಹೊರಗಡೆ. ಹೊಲ ಇದ್ದವ್ರು ಬಿಸಿಲು ಸೆಕೆ ರಾತ್ರಿ ಬಂದಿದ್ದು ಮಳೆ ಹೊಂಟಾಯ್ತು. ಇದು ಬೇಸಿಗೆಯಲ್ಲಿ ಸಖತ್ ಕಷ್ಟ ಅಲ್ವಾ ಇಲ್ಲಿ? ಅವರು ಅದೇ ಟಿ ವಿ ನೈನಲ್ಲಿ ಬಂದಿದ್ದೀನಿ ಅಂತೆಲ್ಲ ಹೇಳ್ತಾ ಇದ್ರು. ನೋಡಿ ನೀವು ಬೇಕಾದರೆ ಅಂತ ನಂಗೆ ಹೇಳಿದರು. ಆಮೇಲೆ ನಾನೇ ಫಸ್ಟು ಇಲ್ಲಿ ತುಂಬ ವರ್ಷದಿಂದ ಮಾಡ್ತಾ ಇರೋದು. ಇವಾಗ ಇತ್ತೀಚೆಗೆ ಹೊಸದಾಗಿ ಸ್ಟಾಲ್ಸ್ ಹಾಕ್ಕೊಂಡಿದ್ದಾರೆ. ಮುಂಚೆ ನಾನೇ ಒಳ್ಳೆ ಮಾಡಿದ್ದು ಅಂತ ಹೇಳ್ತಾ ಇದ್ರು ಇವರು. ನೋಡಿ ಕ್ರಿಶ್ಚಿಯನ್ನವ್ರಿಗೆ ಈ ಥರ ಅಲ್ಲೇ ಫ್ರೈ ಮಾಡ್ಕೊಡ್ತಾರೆ. ಈ ಆಂಟಿನೇ ಮಾಡ್ಕೊಡ್ತಾರೆ. ಪಕ್ಕ ಸ್ಟಾಲ್ ಇದೆ ಅವ್ರದ್ದು. ಸೊ ನಾವು ಅಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡು, ಅಂದರೆ ಅಲ್ಲಿ ಸಾವಂದುರ್ಗದಲ್ಲಿ ಊಟ ಮಾಡಿದ್ವಲ್ಲ, ಅಷ್ಟೊಂದು ಹಸುವಾಗಿರಲಿಲ್ಲ ನಮಗೆ. ಸೊ ಇಲ್ಲಿ ಬಂದಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಈ ಜಾಗದಿಂದ ನಮ್ಮ ಅಕ್ಕನ ಮನೆಗೆ ಆಲ್ಮೋಸ್ಟ್ ಎಷ್ಟು 17 ಕಿಲೋಮೀಟ್ರ್ ಏನೋ 20 ಕಿಲೋಮೀಟ್ರ್ ಏನೋ ಅಷ್ಟೇ ತೋರಿಸ್ತಾ ಇತ್ತು. ಸೊ ನಾವು ವಾಪಸ್ಸು ನಾವು ಮನೆಗೆ ಹೋಗ್ತಾ ಇದ್ದೀವಿ. ನೋಡಿ ಆನ್ ದ ವೇ ರೋಡ್ ನೋಡಿ ಹೆಂಗಿದೆ, ಚೆನ್ನಾಗಿದೆ ಆ್ಯಕ್ಚುಲಿ. ಫುಲ್ ಮೇಲೆ ಟಾಪಲ್ಲಿ ಹೋದ್ಮೇಲೆ ಅಲ್ಲೊಂದು ನೀವು ಸ್ಟಾಪ್ ಮಾಡಿ ನೋಡ್ಬೋದು, ವ್ಯೂ ಪಾಯಿಂಟ್ ಇದೆ, ಸಖತ್ತಾಗಿದೆ ಅಲ್ಲಿ. ಮುಂಚೆ ಅಷ್ಟೊಂದು ಶಾಪ್ಸು ಡಾಬಾ ಆ ಥರ ಎಲ್ಲ ಏನೂ ಇರಲಿಲ್ಲ ಈ ಕಡೆ ಏರಿಯಾದಲ್ಲಿ. ಇತ್ತೀಚೆಗೆ ಸಿಕ್ಕಾಪಟ್ಟೆ ಆಗೋಗ್ಬಿಟ್ಟಿದ್ದಾವೆ. ಬಟ್ ಅದೇ ಹೋದಾಗ ಈ ಥರ ಫುಡ್ ಎಲ್ಲ ಬೇಕೇ ಬೇಕಲ್ಲ. ಸೊ ಆ ರೀತಿಯಿಂದ ಸಖತ್ ಹೆಲ್ಪ್ಫುಲ್ ಆಗುತ್ತೆ. ಫ್ಯಾಮ್ಲಿ ಜೊತೆ ಆರಾಮಾಗಿ ಹೋಗ್ಬೋದು ನೀವು. ಒಬ್ಬರೇ ಹೋಗೋದಕ್ಕಿಂತ ಫ್ರೆಂಡ್ಸು ಫ್ಯಾಮ್ಲಿ ಜೊತೆ ಹೋದರೆ ನಿಮಗೆ ಒನ್ ಡೇ ಫುಲ್ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಬೇರೆ ಈ ಥರ ಬೈಕ್ ರೈಡ್ ಹೋದಾಗ ವೆದರ್ ಪ್ಲೆಸೆಂಟ್ ಆಗಿದ್ದರೆ ಹಾಫ್ ಟ್ರಿಪ್ ಡನ್. ಅಂದರೆ ಈ ಥರ ಚೆನ್ನಾಗಿದ್ದರೆ ನಿಮ್ಗೆ ಟಯರ್ಡು ಅನ್ಸಲ್ಲ. ನೋಡಿ ಫುಲ್ ವ್ಲಾಗ್, ಹಳೆ ವ್ಲಾಗು ಈ ವ್ಲಾಗಲ್ಲಿ ಎರಡರಲ್ಲೂ ನೋಡಿ ವೆದರ್ ಹೆಂಗಿದೆ. ಸೊ ನಮ್ಗೆ ಹಿಂಗಾಗಿ ಅಷ್ಟೊಂದು ಟಯರ್ಡ್ ಅನ್ಸಿರಲಿಲ್ಲ ನಮಗೆ. ಚೆನ್ನಾಗಿ ಅನ್ನಿಸ್ತಾಯಿತ್ತು, ಖುಷಿ ಆಗ್ತಾಯಿತ್ತು. ಸೊ ಇದಾಗಿತ್ತು ನಮ್ಮದು ಮಂಚನಬೆಲೆ ಡ್ಯಾಮಿಗೆ ಹೋಗಿದ್ದ ವ್ಲಾಗು. ನೀವು ಹೋಗಿದ್ದರೆ ಕಮೆಂಟ್ ಮಾಡಿ ಈ ವ್ಲಾಗ್ ಹೆಂಗಾಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.